ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ವಿರುಪಾಪುರ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಹಾಗೂ ಮಾದರಿ ಸೇವೆ ಸಲ್ಲಿಸಿ ಬಡ್ತಿ ಹೊಂದಿ ವರ್ಗಾವಣೆಗೊಂಡಿರುವ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಪ್ಪ ಸರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿರುಪಾಪುರ ಬಂಜಾರ ಸಮಾಜ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ಈ ಗೌರವ ಸಮರ್ಪಣಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಅರ್ಥಪೂರ್ಣ ಕಾರ್ಯಕ್ರಮಗಳು, ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿ. ಕಾರ್ಯಕ್ರಮದ ನೆನಪಿಗಾಗಿ ಶಾಲಾ ಆವರಣದಲ್ಲಿ ಗಣ್ಯರು ಹಾಗೂ ಶಿಕ್ಷಕ ವೃಂದದ ಸಮ್ಮುಖದಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜ ವತಿಯಿಂದ ರಾಮಪ್ಪ ದಂಪತಿಗಳಿಗೆ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ಗೌರವ ಅರ್ಪಣೆ. ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಮುಖ್ಯ ಗುರುಗಳಿಗೆ ಪುಷ್ಪಗುಚ್ಛ ನೀಡಿ ಆಶೀರ್ವಾದ ಪಡೆದು ಭಾವುಕರಾಗಿ ಬೀಳ್ಕೊಟ್ಟರು. ವೇದಿಕೆಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳು, ಶಿಕ್ಷಕರಾದ ಮಂಜುನಾಥ್ ಸರ್, ಶಿಕ್ಷಕಿಯರು, ಸ್ಥಳೀಯ ಜನಪ್ರತಿನಿಧಿಗಳು, ಶಾಲಾ ಅಭಿವೃದ್ಧಿ ಸಮಿತಿ ಅಂದ್ರೆ SDMC ಅಧ್ಯಕ್ಷರು, ದುರ್ಗಪ್ಪ ಪದಾಧಿಕಾರಿಗಳು ಹಾಗೂ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಸದಸ್ಯರ ಶ್ರೀ ರಾಮನಾಯಕ, KR ಫಕೀರಪ್ಪ, ಶಿವಪ್ಪ ಜಾಗೋಗರ್ ಹಾಗೂ ಶ್ರೀ ಸೇವಾಲಾಲ್ ಮಹಾರಾಜ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ಪಾಂಡು ನಾಯಕ ಮೇಸ್ತ್ರಿ, ಹನುಮಂತ ಮೇಸ್ತ್ರಿ, ಕೃಷ್ಣ ನಾಯಕ್ ಮೇಸ್ತ್ರಿ, ವೆಂಕಟೇಶ್ ಜಾಧವ್, ತಾಂಡಾ ನಿಗಮ ರವಿ ನಾಯಕ, ರವಿಚಂದ್ರ, ಅಂಬರೀಶ್, ಮಂಜುನಾಥ್, ಕೃಷ್ಣ ನಾಯಕ್, KR ಸಂತೋಷ್, ವೆಂಕಟೇಶ್, ಪರಶುರಾಮ್, ಹನುಮಂತ ಇನ್ನಿತರರು ಉಪಸ್ಥಿತರಿದ್ದರು. Ready, set, go. 5, 4, 3, 2, whoa. Let's go. 5, 4, 3, 2, wow.
ಹಿರಿಯ ಪ್ರಾಥಮಿಕ ಶಾಲೆ ಕೃಪಾಪುರ ತಾಂಡ ಶಾಲೆಯ 13 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸತಕ್ಕ ಸನ್ಮಾನ್ಯ ಶ್ರೀ ರಾಮಣ್ಣ ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸಹೃದಯಗಳು ಮಾತೋಶ್ರೀ ಮನಸ್ಸು ಉಳ್ಳತಕ್ಕಂಥ ರಾಮಪ್ಪ ಸರ್ ಅವರೇ, ಅವರು ಸಾಧನೆಯ ಹಾದಿಯಲ್ಲಿ ಸಾಗ್ಬೇಕಾದ್ರೆ ಅವರಿಗೆ ಸಾಥ್ ನೀಡತಕ್ಕಂಥ ಧರ್ಮಪತ್ನಿ ನಿರ್ಮಲರವರೇ, ಹಾಗೂ ಈ ಊರಿನ ಗಣ್ಯಮಾನ್ಯರೇ, ಗುರು ಹಿರಿಯರೇ, ನಾಯಕ್ ಡಾವ್ ಕಾರ್ಬಾರಿ, ಸೇನಜ ರಾಮಿ ಕೇತ, ನಮ್ಮ ಭಾಷೆಯಲ್ಲಿ ಹೆಚ್ಚಾಗಿ ಮಾಸ್ತರ್ ಅಂತ ಬಳಸ್ತಾರೆ. ಮಾಸ್ತರ್, ರಾಮಣ್ಣ ಮಾಸ್ತರ್, ಛತ್ರಪ್ಪ ಮಾಸ್ತರ್, ಮಾಸ್ತರ್ ಜಾಸ್ತಿ ಬಳಸೋದು. ಆದ್ರೆ ಹಿಂದೆ ಎಷ್ಟು ಅರ್ಥ ಅಡಗಿದೆ ಅಂದ್ರೆ, ಮಾ ಅಂದ್ರೆ ತಾಯಿ, ಸ್ತರ ಅಂದ್ರೆ ಹೃದಯ. ತಾಯಿಯ ಹೃದಯವನ್ನ ಶ್ರೀಮಂತಿಕೆ ಯಾರಿಗಿರುತ್ತೆ ಅವ್ರು ಮಾಸ್ತರ್ ಅಂತ. ನೋಡ್ರಿ ದೇವ್ರು, ನಾನಂತೂ ನಿಜವಾಗ್ಲು ರಾಮನ ನೋಡಿಲ್ಲ, ಫೋಟೋದಾಗ ಅಷ್ಟೇ ನೋಡಿದ್ದು. ನಾ ರಾಮನ್ ನೋಡಿಲ್ಲ, ನಮ್ಮ ಅಪ್ಪನೂ ನೋಡಿಲ್ಲ, ಯಾರು ನೋಡಿಲ್ಲ. ಆದ್ರೆ ರಾಮ ರಾಮ ಅಂತಿರ್ತಾರೆ. ಆದ್ರೆ ನನ್ ಜೊತೆಗೆ ಇದ್ದ ರಾಮ ನನಗೆ ಗೊತ್ತಾಗ್ಲೇ ಇಲ್ಲ. ಅದೇ ರಾಮಣ್ಣ ಸರಲ್ಲಿ ರಾಮ ಇದ್ದಾನೆ. ನಿಮ್ಮ ಹೆಸರಲ್ಲಿ ಒಳ್ಳೆ ವ್ಯಕ್ತಿ ಇರ್ತಾನೆ, ನೀವು ಪ್ರಯತ್ನ ಮಾಡಿಲ್ಲ ಅಷ್ಟೇ. ಅವ್ರು ಪ್ರಯತ್ನ ಪೂರ್ವಕವಾಗಿ ರಾಮನನ್ನ ಹೊರಗೆ ತಂದವರು. ಅದಕ್ಕೆ ಅಂತ ಗುರುಗಳು ಸಿಕ್ಕಿದ್ದು ಈ ತಾಂಡದ ಮಕ್ಕಳಿದ್ದು ಭಾಗ್ಯ, ನಂದು ಕೂಡ ಒಂದು ಭಾಗ್ಯ. ಹಾಗಾಗಿ 13 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ 9/4/2020 ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಹಾಜರಾಗ್ತಾರೆ. ಮತ್ತೊಂದು ಪ್ರಮೋಷನ್ ಬರುತ್ತೆ, ಸೀನಿಯರ್ HM ಅಂತೇಳಿ. ಅದು MHPS ಹಿರೇಜಂತ್ಕಲ್. 1 ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್ ಅಲ್ಲಿ ಮತ್ತೆ ಸಿಗ್ತಾರೆ ರಾಮಣ್ಣ ಸರ್. ಅದು ಒಂದು ಸಂತೋಷ ನಮಗೆ ಅಷ್ಟೇ. ಒಂದು ಜೋರಾಗಿ ಚಪ್ಪಾಳೆ ಮೂಲಕ ಸರ್ ಅವರಿಗೆ, ನೀವೆಲ್ಲರೂ ಅವರಿಗೆ ಪ್ರೀತಿಯಿಂದ ಬೀಳ್ಕೊಟ್ಟು ಅವರ ಆದರ್ಶಗಳು, ಅವ್ರ ಕತೆ ಬಹಳ ಚೆನ್ನಾಗಿ ಹೇಳ್ತಿದ್ರು ಹುಡ್ರಿಗೆ. ಇವತ್ತು ಅಜ್ಜಿ ಇಲ್ಲ ನೋಡ್ರಿ, ನಿಮ್ಮ ಮಕ್ಕಳಿಗೆ ಅಜ್ಜಿಯಾಗಿ, ನಿಮ್ಮ ಮಕ್ಕಳಿಗೆ ತಾಯಿಯಾಗಿ, ನಿಮ್ಮ ಮಕ್ಕಳಿಗೆ ತಂದೆಯ ಸ್ಥಾನದಲ್ಲಿದ್ದು, ಗುರುಗಳ ಸ್ಥಾನದಲ್ಲಿದ್ದು ಯಾರಾದ್ರೂ ನಿಮಗೆ ಸಿಕ್ಕಾರೆ ಅಂದ್ರೆ ರಾಮಣ್ಣ ಸರ್ ಮಾತ್ರ ಸಿಕ್ಕಿರೋದು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು, ನಾನು ಕೂಡ ಭಾವುಕನಾದೆ. ನನಗ ಅಂತ ಗುರುಗಳು ಸಿಗ್ಲಿಲ್ಲ ಅಂತೇಳಿ ನಾನು ಅನ್ಕೊಂಡೆ. ಆದ್ರೂ ಕೂಡ ಅವ್ರು ಸಿಕ್ಕರಲ್ಲ, ನಂದು ಒಂದು ಭಾಗ್ಯ ಅಂತ ಹೇಳ್ತಾ ಅವ್ರದೊಂದು ಚಿಕ್ಕ ಪರಿಚಯ ಇದು. ಬಹಳಷ್ಟು ಸಾಧನೆ ಮಾಡಿದ್ದಾರೆ, ಅದನ್ನೆಲ್ಲ ಹೇಳ್ಕೊಳಕ್ಕೆ ಸಮಯವಿಲ್ಲ. ಅವ್ರ ಒಟ್ಟಿಗೆ ಕಳೆದಿರ್ತಕ್ಕಂತ ಒಳ್ಳೆ ಘಟನೆಗಳು ಹೇಳ್ಬಹುದಿತ್ತು. ಸಮಯದ ಕೊರತೆಯಿಂದ ನಾನೊಂದು ಅವರ ಚಿಕ್ಕ ಪರಿಚಯವನ್ನ ಚೊಕ್ಕದಾಗಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಿಟ್ಟೇನು ದೂರ ವರ್ಗಾವಣೆಯಾಗಿ ಹೋಗಿಲ್ಲ. ಇಲ್ಲೇ ನಮ್ಮ ಹಿರೇಜನ್ಕಲ್ ಕ್ಲಸ್ಟರ್ ನಲ್ಲಿ ಮತ್ತು ಹಿರೇಜನ್ಕಲ್ MHPS ಶಾಲೆಯಲ್ಲಿ ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಆ ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ರು, ಅದೇ ರೀತಿಯಾಗಿ ಪಕ್ಕದ ಶಾಲೆ ನಮ್ಮ ಒಂದು ಹಿರೇಜನ್ಕಲ್ ನಲ್ಲಿ ದೊಡ್ಡ ಶಾಲೆ, ಈ ಭಾಗಕ್ಕೆ ನಮ್ಮ ಸಿಟಿ ಒಳಗಡೆನೆ ದೊಡ್ಡ ಶಾಲೆ ಅದು. ಯಾಕೆ ಅಂತಂದ್ರೆ ಬಹಳಷ್ಟು ಚಾಲೆಂಜಸ್ ಇದೆ ಆ ಶಾಲೆಯಲ್ಲಿ. ಅದನ್ನ ಸಮರ್ಥವಾಗಿ ನಿರ್ವಹಿಸತಕ್ಕಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವರು ನಮ್ಮ ರಾಮಣ್ಣ ಸರ್. ಹಾಗಾಗಿ ಅವ್ರಿಗೆ ನಾವು ಕೌನ್ಸಿಲಿಂಗ್ ಇಲ್ಲ, ನಾನು ಅವ್ರ ಜೊತೆಗೆ ಹೋಗಿದ್ವಿ. ಹಾಗಾಗಿ ಜೊತೆಗೆ ಸರ್ ಈ ಶಾಲೆಯನ್ನು ತೆಗೆದುಕೊಳ್ಳಿ ಅಂತಕ್ಕಂತ ಒಂದು ಮಾಹಿತಿಯನ್ನ ಅವ್ರಿಗೆ ಹೇಳಿ ಆ ಶಾಲೆಯನ್ನು ಕೊಡಿಸ್ಕೊಂಡಿದ್ವಿ. ನಿಮ್ಮ ಜೊತೆಗೆ ಇರ್ತಾರೆ. ಏನಾದ್ರೂ ಸಲಹೆಗಳು ಬೇಕು ಅಂತಂದ್ರೆ ಅವ್ರ ಹತ್ರ ಹೋಗಿ, ಮತ್ತೆ ಅವ್ರಿಗೆ ನಿಜವಾದ ಒಂದು ಗೌರವ ಸಿಗೋದು ಯಾವಾಗ ಅಂತಂದ್ರೆ ಅವರು ನೀಡಿರ್ತಕ್ಕಂತ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತಿನ ಕೊಟ್ಟಿದಾರಲ್ಲ, ಆ ಒತ್ತನ್ನ ಪಡೆದುಕೊಂಡು ನೀವೇನ್ ಮಾಡ್ಬೇಕು, ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ ಜೀವನ ಮಾಡಿದಾಗ ಮಾತ್ರ ಅವರ ಒಂದು ಸೇವೆ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು. ಜೊತೆಗೆ ನಮ್ಮ ಜೊತೆಗೆ ಸಂಘಟನೆಯಲ್ಲೂ ಇದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಮತ್ತೆ ಎಲ್ಲಾ ಶಿಕ್ಷಕರಿಗೂ ಏನನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಕ್ಕಂತ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು, ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಆಗಿರ್ಬೋದು ಹೆಚ್ಚಿನ ಮಾಹಿತಿಯನ್ನ ಒದಗಿಸ್ತಾರೆ ಅವರು. ಹಾಗಾಗಿ ಅವರ ಸೇವೆ ನಿರಂತರವಾಗಿರ್ಲಿ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯವನ್ನ
ಹರಡಿಸ್ಲಿ ಅಂತಕ್ಕಂಥ ಒಂದು ಆಶಯದ ನುಡಿಗಳನ್ನು ನುಡಿತಾ ನನಗೆ ಇಷ್ಟೊತ್ತು ವೇದಿಕೆ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಉಪಸ್ಥಿತಿರುವ ಎಲ್ಲರಿಗೂ ನನ್ನ ಪೂರ್ವಕ ನಮಸ್ಕಾರ. ಇಂದು ನಾವು ನಮ್ಮ ಪ್ರೀತಿಯ ಮುಖ್ಯ ಗುರುಗಳಾದ ರಾಮಪ್ಪ ಸರ್ ಅವರ ವರ್ಗಾವಣೆ ಪ್ರಯುಕ್ತ ಅವರನ್ನು ಬೀಳ್ಕೊಡಲು ಇಲ್ಲಿ ಸೇರಿದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರು ಕೇವಲ ಪಾಠ ಬೋಧಿಸುವವರಲ್ಲ, ಅವರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ತೋರಿಸುವ ಮಾರ್ಗದರ್ಶಕರಾಗಿದ್ದಾರೆ. ರಾಮಪ್ಪ ಸರ್ ಅವರು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ತಮ್ಮ ಕರ್ತವ್ಯ ನಿಷ್ಠೆ, ಸರಳತೆ, ಪ್ರೀತಿ ಮತ್ತು ಸಹಕಾರದ ಮೂಲಕ ಎಲ್ಲರ ಮನಸ್ಸಿನ ವಿಶೇಷ ಸ್ಥಾನ ಪಡೆದಿದ್ದಾರೆ. ನಮ್ಮೊಂದಿಗೆ ಆತ್ಮೀಯವಾಗಿ ಬೆರೆತು ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಸರ್, ನಿಮ್ಮ ಹೊಸ ಸ್ಥಾನದಲ್ಲಿ ಇದೇ ರೀತಿಯ ಯಶಸ್ಸು, ಗೌರವ ಮತ್ತು ಸಂತೋಷದಿಂದ ದೊರೆಯಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಮಾರ್ಗದರ್ಶನ ಮತ್ತು ನೆನಪುಗಳು ಶಾಲೆಯೊಂದಿಗೆ ಸದಾ ಉಳಿಯುತ್ತವೆ. ನಿಮ್ಮ ಮುಂದಿನ ಸೇವಾ ಜೀವನ ಸುಖವಾಗಿರಲಿ. ನಿಮ್ಮ ಕುಟುಂಬದೊಂದಿಗೆ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷ ಸದಾ ಇರಲಿ ಎಂದು ಹಾರೈಸುತ್ತೇನೆ. ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು ಸರ್. ಬೀಳ್ಕೊಡೋ ಸಮಾರಂಭದ ರಾಮಣ್ಣ ಸಾಹೇಬ್ರವ್ರೆ, ನಮ್ಮ ಛತ್ರಪ್ಪ ಸಾಹೇಬ್ರು ಹೇಳಿದ್ರು, ರಾಮಣ್ಣನ ಹಿಂದೆ ನಮ್ದೇ ಆದಂತ ಟೀಮ್ ಇದೆ ಅಂತಂದು ಹೇಳ. ನಾನು ಅದಕ್ಕೆ ಒಪ್ಪಲ್ಲ. ರಾಮ ಅನ್ನೋ ಹೆಸರಿಗೆ ಹಿಂದೆ ಬಾಲನೇ ಇದೆ, ಲಂಕ ಇದ್ದಂಗಿದೆ, ಬಾಲ ಇದೆ. ಆಂಜನೇಯ, ಲಕ್ಷ್ಮಣ ಎಲ್ಲಾರು ಇದ್ದಾರೆ. ಟೀಮ್ ಒಂದೇ ಅಲ್ಲ, ನಾವು ಒಪ್ಪಲ್ಲ. ರಾಮನ ಹೆಸರೇ ಇರೋದು ಹಂಗೆ ಅದ. ಯಾಕಂದ್ರೆ ರಾಮ ಯಾವತ್ತಿಗೂ ಜೊತೆ ಕರ್ಕೊಂಡು ಹೋಗೋದೇ ಆತನ ಕರ್ತವ್ಯ, ಆತನ ಧರ್ಮ ಕೂಡ ಹೌದು. ಹೀಗಾಗಿ ನಮಗೇನಿಲ್ಲ, ನೀವೇನು ಇಲ್ಲಿ ನಮ್ಮ ತಾಂಡ ಶಾಲೆ ಆಗಿರ್ಬೋದು, ಆ ಶಾಲೆ ಆಗಿರ್ಬೋದು, ನೀವೇನು ನಮ್ಮ ಮಕ್ಕಳನ್ನ ವಿದ್ಯೆಯಲ್ಲಿ ಬುದ್ಧಿವಂತರು ಏನ್ ಮಾಡಕತ್ತೀರಿ, ನಾನು ಅವ್ರ ಪರವಾಗಿ ನಾನು ಕೂಡ ನಿಮಗ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂತ ಹೇಳಿ ಅಂದ್ರೆ ಇಲ್ಲಿ ಕೆಲವೊಂದು ಬಡತನದ ರೇಖೆ ಇರೋದ್ರಿಂದ ಇವತ್ತು ನೀವೇ ಅವರಿಗೆ ತಂದೆ ತಾಯಿ. ಮಕ್ಕಳಂದ್ರೆ ನಿಮಗೆ ಅವರು ಕೂಡ ಮಕ್ಕಳಿದ್ದಂಗೆ. ನಿಮ್ ಮಕ್ಕಳು ಬೇರೆ ಅಲ್ಲ, ಅವ್ರ ಮಕ್ಕಳು ಬೇರೆ ಅಲ್ಲ. ಹೀಗಾಗಿ ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೀವು ಪಾಠ ಕಲಿಸ್ತೋ, ಅವರು ಮುಂದಿನ ದಿನಗಳಲ್ಲಿ ನಮಗೆ ಇಂಥ ಗುರುಗಳಿದ್ರು, ಇಂಥ ಮಾಸ್ಟರ್ ಇದ್ರು, ಅವ್ರಿಂದ ನಾವು ಕಲ್ತೀವಿ. ನಾವು ಇವತ್ತು ಸರ್ಕಾರಿ ನೌಕರಿ ಸಿಗದೇ ಇರಬಹುದು, ಆದ್ರೆ ನಾವು ಎಲ್ಲ ಒಂದು ಯಾರೋ ಒಂದಲ್ಲಿ ಯಾವ್ದೋ ಒಂದು ಅಂಗಡಿಯಲ್ಲಿ ಎಲ್ಲ ಒಂದು ನಾವು ಗುಮಾಸ್ತಗಿರಿ ಮಾಡಿ ನಾವು ಕಲ್ತು ನಾವು ದುಡಿತೀವಿ ಅಂತಕ್ಕಂತ ಶಕ್ತಿ ಅವರಲ್ಲಿ ಬರಂಗೆ ನೀವೆಲ್ಲ ಅವ್ರನ್ನ ಕಲಿಸ್ತೀರಿ ಅನ್ನೋ ಮಾತನ್ನ ಹೇಳಿ, ಇಲ್ಲಿ ಏನೇ ಆದ್ರೂ ಕೂಡ ನಾನಾಗ್ಲಿ, ನಮ್ಮ ಹುಡುಗರಾಗ್ಲಿ, ನಮ್ಮ ಟೀಮ್ ಏನ್ ಇದಾವಲ್ಲ, ಇಲ್ಲಿ ಶಾಲೆ ಬಗ್ಗೆ ಒಂದು ಕಂಪ್ಲೇಂಟ್ ಆದ್ರೆ ನೀವು ಯಾರಿಗಾರ ಒಬ್ರಿಗೆ ಫೋನ್ ಮಾಡಿದ್ರು ಸಾಕು, ಅಲ್ಲಿ ಯಾರು ನಿಮ್ಮ ತಂಟೆಗೆ ಬರ್ಲಾರ್ದಂಗ ನಮ್ಮ ಹುಡುಗರು ನಾವು ಎಲ್ಲ ಕಾಪಾಡ್ಕೊಂಡು ಬಂದಿದೀವಿ. ಇನ್ನು ಮುಂದೆ ಹೆಚ್ಚಿನ ರೀತಿಯಿಂದ ನಮ್ಮ ತಾಂಡ ಹುಡುಗರಿಗೆ, ನಮ್ಮ ವಿರ್ಪಾಪುರ ತಾಂಡ ಆಗಿರ್ಬೋದು, ವಿರ್ಪಾಪುರ ಆಗಿರ್ಬೋದು, ಆ ಮಕ್ಕಳ ಹೆಚ್ಚಿನ ರೀತಿಯಿಂದ ವಿದ್ಯಾ ಬುದ್ಧಿ ಕೊಡ್ತೀರನ್ನ ಮಾತನ್ನ ಹೇಳಿ ನನ್ನನ್ನ ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜಯ ಮಾರೇಮ್ಮ, ಜಯ ಸೇವಲ ಅಲ್ಬಾರ. ಉಪಸ್ಥಿತಿರುವ ಎಲ್ಲರಿಗೂ ಹಾಗೂ ಹಿರಿಯರಿಗೂ ಮುದ್ದು ಮಕ್ಕಳಿಗೂ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ಶ್ರೀ ರಾಮಣ್ಣ ಸರ್ ಅವರು ಏನು 13 ವರ್ಷದ ಕೆಳಗೆ ಏನ್ ಈ ತಾಂಡ ಶಾಲೆಗೆ ಏನು ಪಾದಾರ್ಪಣೆ ಮಾಡಿದರು, ಅಂದಿನಿಂದ ಇಂದಿವರೆಗೂ ಅವರು ಸಾಕಷ್ಟು ಬದಲಾವಣೆಗಳ ತರುವಲ್ಲಿ ನಿರಂತರ ಹಾಗೂ ಸಾಮೂಹಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ನಿಮಗೆ ಗೊತ್ತಿರಬೇಕು, ನಾವು ಗಂಗಾವತಿಯ ಹೃದಯ ಭಾಗದಲ್ಲಿ ಇರುವಂತ ವಿರ್ಪಾಪುರ ತಾಂಡದಲ್ಲಿ ಇದೀವಿ. ಆದರೆ ನಾವು ಏನು ವಿಶೇಷವಾಗಿ ವಿರ್ಪಾಪುರ ತಾಂಡ ಏನಿದೀವಿ, ಇಲ್ಲಿ ಅತಿ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿದ್ದು, ಆ ಒಂದು ನಿರ್ಮಾಣದ ಜೀವನ ಆಧಾರದ ಮೇಲೆ ಇಲ್ಲಿಯ ಎಲ್ಲರ ಜೀವನ ಮಟ್ಟವನ್ನು ನಡೆಯುತ್ತೆ. ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದೀವಿ, ಇಲ್ಲಿ ಹಲವಾರು ಬದಲಾವಣೆಗಳಾದ್ರೂ ನಾವು ಕೆಲವೊಂದು ವಿಚಾರಗಳಲ್ಲಿ ನಾವು ಬದಲಾವಣೆ ಆಗ್ತಾ ಇಲ್ಲ. ವಿಶೇಷವಾಗಿ ಪಾಲಕರು ಬದಲಾವಣೆ ಆಗ್ತಾ ಇಲ್ಲ.
ಯಾಕಂದ್ರೆ ರಾಮಣ್ಣ ಅಂತ ಸರ್ ಅವರು ನಮ್ಮ ತಾಂಡ ಶಾಲೆಗೆ ಬಂದಿರೋದು ಒಂದು ದೊಡ್ಡ ಪುಣ್ಯ. ಈ ವಿರುಪಾಪುರ ಬಹಳಷ್ಟು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ನಾನು ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಪ್ರತಿ ಮನೆಗೆ ಅವರು ಮತ್ತು ದಾದಾಪುರಿ ಸರ್ ಅವರನ್ನ ನೆನೆಸಬೇಕು ಈ ಸಂದರ್ಭದಲ್ಲಿ. ಅವರಿಬ್ಬರು ಸತತ ಪ್ರಯತ್ನದಿಂದ ಇಡೀ ತಾಂಡವನ್ನ ಪ್ರತಿ ಮನೆಗೆ ತಲುಪಿ ಒಂದು ಆಧಾರ್ ಕಾರ್ಡ್ ಇಂದ ಹಿಡಿದು ಮಕ್ಕಳು ಜಾತಿ ಇನ್ಕಮ್ ಇಂದ ಹಿಡಿದು ಅಕೌಂಟ್ ಬುಕ್ ತೆಗಿಲಿಕ್ಕೂ ಸಮೇತ ಅವರು ತಮ್ಮ ವೈಯಕ್ತಿಕ ಸಮಯವನ್ನು ನೀಡಿ ಇವತ್ತು ತಾಂಡ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕೆಂಬ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಯಾಕಂದ್ರೆ ಮಕ್ಕಳೇ ಏ ಯಾರಿಗೆ ಹೇಳಕತ್ತಾರ ಅವರು? ಚಪ್ಪಳೆ ಹೊಡಿಬೇಡ್ರಿ. ಯಾರಿಗೆ ಹೇಳಕತ್ತಾರ? ನೋಡ್ರಿ, ಈಗಿನ ದಿನಮಟ್ಟದಲ್ಲಿ ಸಮಯ ಬಹಳ ಅಮೂಲ್ಯ. ನಾನು ನೋಡಿದ ಮಟ್ಟಿಗೆ ಬಹಳಷ್ಟು ಸಮಯವನ್ನು ತಮ್ಮ ನೌಕರಿ ಮೀರಿ ಪ್ರತಿಯೊಂದು ಕಾಗದ ಪತ್ರವನ್ನು ರೆಡಿ ಮಾಡುತ್ತಾ ನಾನು ಶಾಲೆಯಲ್ಲಿ ಬಹಳಷ್ಟು ಸಲ ಬಂದು ನೋಡಿದ್ದೀನಿ. ಮಕ್ಕಳೇ, ನಮ್ದು ನಿಮಗೆ ಗೊತ್ತಿರ್ಬೇಕು, ಇಲ್ಲೆಲ್ಲ ಇರುವಂತರು ಬಹಳ ಅನಕ್ಷರಸ್ಥರು, ಆಮೇಲೆ ಕಾರ್ಮಿಕರು. ಅಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಓದುವಂತ ಈ ಮಕ್ಕಳಿಗೆ ಅದೇನ್ ನಾ ಹೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ಆಗ್ಲಿ, ಏನ್ ಖಾತೆ ತೆರೆಯೋದಾಗ್ಲಿ, ಜಾತಿ ಇನ್ಕಮ್ ಹಿಡಿದು ಪ್ರತಿಯೊಂದು ಇವತ್ತು ಪ್ರತಿ ಮಕ್ಕಳಿಗೆ ಏನ್ ಸ್ಕಾಲರ್ಶಿಪ್ ಬರ್ತಾ ಇದೆಯೋ ಅಂದ್ರೆ ಅವರು ಬಹಳ ಮೂಲ ಕಾರಣಕರ್ತರು. ಯಾಕಂದ್ರೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಹಾಗೂ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಹೇಳ್ತಾ ಇದ್ರಿ, ನಾವು ದಿನಾಲೂ ಸ್ಟ್ಯಾಂಡ್ ಸೇವಲಾಲ್ ಸರ್ಕಲ್ ಹತ್ರ ಲೇಬರ್ ಬಿಡುವ ಸಮಯದಲ್ಲಿ ಪ್ರತಿ 8:00ವರೆಗೆ ಅವರು ದಿನಾಲೂ ನಮಗೆ ಮಾತಾಡ್ಸ್ತಾ ಪೇಪರ್ ಹಿಡ್ಕೊಂಡು ಒಂದು ತರಕಾರಿ ಇಲ್ಲ ಒಂದು ಸಕ್ಕರೆ ಏನಾರು ಹಿಡ್ಕೊಂಡು ಪ್ರತಿದಿನ ನಾವು ತಪ್ಪಬಹುದು, ಅವರ ಸಮಯ ಯಾವತ್ತೂ ತಪ್ಪಲಿಲ್ಲ. ಆ ರೀತಿ ಅವರು ನಿಷ್ಠೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ತಾಂಡ ಶಾಲೆಗೆ ಅವರ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಮಕ್ಕಳು ಅವರು ಹೇಳಿಕೊಳ್ಳುವಂತ ಪಾಠವನ್ನು ನೀವೇನು ರೂಢಿಸ್ಕೊಂಡು ಮೈಯಲ್ಲಿ ಉಳಿಸ್ಕೊಂಡು ಏನು ಇಷ್ಟು ದಿನ ನಾವು ಏನು ಶಿಕ್ಷಣ ವಂಚಿತರಾಗಿದ್ದೀವಿ, ಈ ಏನು ವಿರುಪಾಪುರ ತಾಂಡ ಅತ್ಯಂತ ಶಿಕ್ಷಣ ವಂಚಿತ ಪ್ರದೇಶ ಒಂದು ಯಾವ್ದು ಇದ್ರೆ ನಮ್ಮ ತಾಂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಸುಮಾರು 50-60 ವರ್ಷಗಳಿಂದ ನಾವು ವಾಸಿಸಿದ್ರು ಉತ್ತಮವಾದ ಯಾವ್ದಾದ್ರೂ ಒಂದು ಉನ್ನತ ಹುದ್ದೆಯಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಇದರಲ್ಲಿ ನಮ್ಮ ಪಾಲಕರ ತಪ್ಪು ಬಹಳ ಎತ್ತು ಕಾಣ್ತಾ ಇದೆ. ಇವತ್ತಿಷ್ಟು ಮಕ್ಕಳಿದ್ದಾರೆ, ಇನ್ನೆಲ್ಲ ತಮ್ಮೆಲ್ಲ ಮಕ್ಕಳಿಗೆ ಹೇಳಿದೀವಿ, ಮಕ್ಕಳೇ ತಮ್ಮ ಪಾಲಕರು ಸಮೇತ ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ. ನೋಡಿ, 13 ವರ್ಷಗಳ ಕಾಲ ಸಾರು ತಮ್ಮ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ನಾನೇ ಹತ್ತಿರದಿಂದ ನೋಡಿದ್ದೀನಿ. ಸುಮಾರು ದುಡ್ಡುಗಳು ಉಳಿತಾಯದಿಂದ ಬೇರೆ ಯಾರೋ ದುರುಪಯೋಗ ಪಡ್ಕೊಳ್ತಾರೆ, ಆದ್ರೆ ಅವ್ರು ಆತರ ಮಾಡಿಲ್ಲ. ನೀವು ಶಾಲೆ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಬಹಳಷ್ಟು ಆ ಚಿಕ್ಕ ಶಾಲೆ ಇದ್ರು ಬಹಳಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ನಾನೇ ಸಾಕ್ಷಿ. ಒಂದು ಸಣ್ಣ ಸೀಲಿಂಗ್ ಬಿಡೋದಾಗ್ಲಿ, ಒಂದು ಚೇರ್ ಆಗ್ಲಿ, ಆಮೇಲೆ ಜನರನ್ನ ಆಕರ್ಷಣೆ ಮಾಡಿ ದಾನಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಟೇಬಲ್ಗಳಾಗ್ಲಿ, ಬಹಳಷ್ಟು ದಾನಿಗಳು ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಅವರು ಒಂದು ಸ್ವಾಭಾವಿಕ ಅವರ ಭಾವನೆಗಳನ್ನು ನೋಡಿ ಅವರ ವ್ಯಕ್ತಪಡಿಸುವ ರೀತಿಯಿಂದ ಜನರು ಈ ಬಹಳಷ್ಟು ಶಾಲೆಗೆ ದಾನಿಗಳನ್ನು ಮಾಡಿದ್ದಾರೆ. ಅವರು ಬಹಳ ನಿಷ್ಠೆಯಿಂದ ಈ ಸೇವೆ ಸಲ್ಲಿಸಿದ್ದಾರೆ. ಅವರ ಈ ಸೇವೆ ಅಜರಾಮ. ಯಾಕಂದ್ರೆ ಅವರ ಸೇವೆ ಯಾವತ್ತೂ ಈ ತಾಂಡ ಮರೆಯಲ್ಲ. ಅವರು ಇಲ್ಲಿ ಪಕ್ಕದಲ್ಲಿ ಹೋದ್ರು ಇಡೀ ತಾಂಡ ಮೂಲೆ ಹಾಗೂ ಶಾಲೆ ಪ್ರತಿ ಮೂಲೆಯು ಅವರ ಸೇವೆ ಎಂದಿಗೂ ನೆನಪಿಸುತ್ತೆ. ಈ ತಾಂಡ ನೆನಪಿಸುತ್ತೆ. ಅವರ ಮುಂದಿನ ಶೈಕ್ಷಣಿಕ ಏನು ಅವ್ರು ಹೋಗುತ್ತಿರುವ ದಾರಿ ಉತ್ತಮ ಹಾಗೂ ಸುಖಕರವಾಗಿರ್ಲಿ ಅಂತೇಳಿ ಈ ತಾಂಡ ಪರವಾಗಿ ಅವ್ರು ಹೇಳುತ್ತಾ, ಇವತ್ತು ಅದೇ ಅವರ ಜಾಗದಲ್ಲಿ ಶಂಕರಪ್ಪ ಸರ್ ಎಂಬವರು ಅವರ ಜೊತೆಗೆ ಕೆಲಸ ಮಾಡಿದಂತ ಒಬ್ಬ ಆತ್ಮೀಯರು ಇವತ್ತು ನಮ್ಮ ತಾಂಡ ಶಾಲೆಗೆ ಅವರ ಜಾಗದಲ್ಲಿ ಬಂದಿದ್ದಾರೆ. ಬಹಳ ತುಂಬಾ ಹೆಮ್ಮೆಯ ವಿಚಾರ. ಅವರ ನಿಟ್ಟಿನಲ್ಲಿ ಅವರ ಮಾಡಿರುವಂತ ಹೆಜ್ಜೆಯಲ್ಲಿ ಅವರ ಬಿಟ್ಟುಕೊಟ್ಟಂತ ಏನ್ ಕೆಲಸಗಳು ನಡೆಸ್ಕೊಂಡು ಉತ್ತಮ ಹುಡುಗರನ್ನ ಉತ್ತಮ ರೀತಿಯಲ್ಲಿ ಅಕ್ಷರ ರೂಪದಲ್ಲಿ ಅವರನ್ನ ಬದಲಾವಣೆ ತರ್ತಾರೆ ಎಂಬ ಒಂದು ಆಶಾಭಾವನೆಯಿಂದ ನನ್ನ 2 ಮಾತನಾಡುವ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸಾಕಷ್ಟು ಸರ್, ಛತ್ರಪ್ಪ ಸರ್ ಆಗ್ಲಿ, ಇವರೆಲ್ಲ ಬಹಳಷ್ಟು ನನ್ನ ವಿಷಯ ಹೇಳಿ ಬಹಳಷ್ಟು ಮ್ಯಾಲಕ್ಕೆ ಏರಿಸ್ತಾರೆ. ಹೊಗಳಿ 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 ನಂದು ಏನಿಲ್ಲ ಸರ್, ನಾನೊಬ್ಬ ಸುಮ್ಮನೆ ಇಲಾಖೆ ಇಲ್ಲೊಂದು ಶಾಲೆ ಐತಪ್ಪ ಅದಕ್ಕೆ ಯಜಮಾನ ಆಗಿರು ಅಂತ ಕಳಿಸಿದ್ರು. ಆದ್ರೆ ಇವತ್ತೇನಾರ ಇಲ್ಲಿ ವೇದಿಕೆ ಮೇಲೆ ನಿಂತುಕೊಂಡು ಇವತ್ತೇನ ಸನ್ಮಾನ ಮಾಡಿದ್ರಲ್ಲ, ಇದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ಬೇಕಪ್ಪ ಅಂದ್ರೆ ನಮ್ ಶಾಲೆಯ ಶಿಕ್ಷಕರಿಗೆ ಹೋಗ್ಬೇಕು. ನಾನು ಸುಮ್ಮನೆ ಹೇಗಿರ್ಬೇಕು ಹೆಂಗ ನಡಿಬೇಕು ಅನ್ನೋದು ಅಷ್ಟೇ ಹೇಳಬಲ್ಲೆ. ಆದ್ರೆ ಪ್ರತಿ ಶಿಕ್ಷಕರ ಮುದ್ದು ಮಕ್ಕಳ ಮನಸ್ಸಿನ ಮೇಲೆ ಹಚ್ಚೊತ್ತಿದಂತೆ ವಿಷಯವನ್ನ ನೀಡಿರ್ತಕ್ಕಂತ ಇಲ್ಲಿ ಯಾರಾದರೂ ಶಿಕ್ಷಕ ಅಂದ್ರೆ ನಮ್ಮೆಲ್ಲಾ ಶಾಲೆಯ ಶಿಕ್ಷಕರು.
ಶಿಕ್ಷಕರು, ಮಂಜುನಾಥ್ ಸರ್ ಆಗಿರ್ಲಿ, ಶ್ರೀದೇವಿ ಮೇಡಮ್ ಅವರಾಗಿರ್ಲಿ, ಟೀಚರ್ ಆಗಿರ್ಲಿ, ಅಶ್ವಿನಿ ಮೇಡಮ್ ಅವರಾಗಿರ್ಲಿ, ಈ ನಮ್ಮ ಶಾಲೆಯ ಶಿಕ್ಷಕ ಕುಟುಂಬ ಏನೈತಲ್ಲ, ಆ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬದಾಗ ಇದ್ದೀವಿ. ಅಷ್ಟೇ ಇನ್ನೂ ಒಂದು ವಿಶೇಷವಾಗಿ ನೆನೆಸ್ಕೋಬೇಕಂತಂದ್ರೆ ನಮ್ ದಾದಾ ಪೀರ್ ಸರ್ ಹೇಳ್ದಂಗ ಇವತ್ತ ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೋಬೇಕು. ಹಿಂದೆ ನಾ ಫಸ್ಟ್ ಬಂದಂತ ಸಂದರ್ಭದಲ್ಲಿ 2013 ಬಂದಾಗ ಹೆಂಗಪ್ಪ ಈ ಏರಿಯಾಗಳನ್ನ ನಾನು ಕೆಲಸ ಮಾಡ್ಬೇಕು ಅನ್ಸ್ಬಿಟ್ಟಿದ್ದೆ. ನಿಜವಾಗ್ಲು ಒಳಗಡೆ ಬರೋರು, ಒಳಗ ಹಾಕಿ ಹಾಕೋರು, ಮುಂಜಾನೆ ಬಂದಂದ್ರೆ ಲ್ಯಾಟ್ರಿನ್ ಮಾಡಿ ಹೋಗ್ಬಿಡೋದು, ಪಟ್ಟಕ್ಕ 2-3 ಪಟ್ಟಕ್ಕೆ ಹಾಕೋಗ್ಬಿಡೋದು. ಆ ಸಂದರ್ಭದಲ್ಲಿ ಇವತ್ತಿಗೂ ನಾನು ಪ್ರಾರಂಭ ಅದನ್ನೆಲ್ಲ ಮುಂಜಾನೆ ಬಂದು ಹುಡ್ಲಿ ಕ್ಲೀನ್ ಮಾಡೋದು. ಅಂಥ ಒಂದು ವ್ಯವಸ್ಥೆ ನನಗೆ ಬಹಳ ವಿಚಿತ್ರ ಆಗ್ಬಿಟ್ಟಿತ್ತು ಅವ ಸ್ಟಾರ್ಟಿಂಗ್ ಬಂದಾಗ. ಆದ್ರೂ ಇದಕ್ಕ ನಮ್ಮೆಲ್ಲರಿಗೂ ಸಹಕಾರ ನೀಡಿರ್ತಕ್ಕಂಥ ಪಾಂಡನಾಯಕ್ ಆಗಿರ್ಲಿ, ಹನುಮಂತರಪ್ಪರಾಗಿರ್ಲಿ, ರವಿಯವರಾಗಿರ್ಲಿ, ಕೃಷ್ಣಪ್ಪರಾಗಿರ್ಲಿ, ಎಲ್ಲರನ್ನ ನೆನೆಸ್ಬೇಕ. ನನಗೆ ನಮ್ಮ ಕೆಲಸಕ್ಕೆ ಯಾವತ್ತು ಸತತವಾಗಿ ಬೆನ್ನೆಲುಬಾಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಏನ್ ಸಹಕಾರ ಬೇಕು ಹೇಳ್ರಿ ಅಂತ ಹೇಳಿ ನಮ್ಗೆ ಯಾವತ್ತು ಬೆನ್ನೆಲುಬಾಗಿ ನಿಂತು ಇವತ್ತು ನಮ್ಗೆ ಸಹಕಾರ ನೀಡಿ ಇವತ್ತ ಈ ಮಕ್ಕಳನ್ನ ತಿದ್ದಿ ಮಾಡೋದ್ರಾಗೇನೆ ಇಷ್ಟು ವರ್ಷ ಕಳಿತೀವಿ. ಇನ್ನು ಮುಂದೆ ಸ್ವಲ್ಪ ಜಗತ್ ಅವಕಾಶ ಮಾಡಿಕೊಟ್ರೆ ನನ್ಗೆ ಇನ್ನೊಂದೇನಂದ್ರೆ, ಮಕ್ಕಳು ಅಭ್ಯಾಸ ಮಾಡ್ಬೇಕಂದ್ರೆ ಕೇವಲ ಪಾಠ ಅಷ್ಟೇ ಅಲ್ಲ, ಆಟನೂ ಬಹಳ ಮುಖ್ಯ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು. ಹಾಗೆ ಮಕ್ಕಳಿಗೂ ಸಹಿತ ಆಟ, ಒಂದು ಪಿರಿಯಡ್ ಆಟದ ಪಿರಿಯಡ್ ಇರ್ತಪ್ಪ. ಆಟ ಆಡಿ ಬಂತು ಅಂದ್ರೆ ಮಕ್ಕಳಿಗೆ ಪಾಠವನ್ನು ಕೇಳ್ತಕ್ಕಂತ ಆಸಕ್ತಿ ಇರುತ್ತೆ. ಹಾಗಾಗಿ ಆ ಒಂದು ದೈಹಿಕ ಶಿಕ್ಷಣದ ಒಂದು ಅವಶ್ಯಕತೆ, ಒಂದು ಅವಧಿ ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ದಯವಿಟ್ಟು ನಾಯಕರು, ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆ ಒಂದು ಜಾಗದ ವ್ಯವಸ್ಥೆಯನ್ನ ಅತಿ ಜರೂರಾಗಿ ಅದನ್ನ ಮಾಡಿಕೊಟ್ರೆ, ಶೀಘ್ರದಲ್ಲಿ ಮಾಡಿಕೊಟ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಇನ್ನೂ ಉನ್ನತ ಅಭ್ಯಾಸಕ್ಕೆ. ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು 40 ಹುಡುಗರು ಬಿಡ್ತೀವಿ 8ನೇ ಕ್ಲಾಸ್ 7ನೇ ಕ್ಲಾಸ್ಲಿಂದ. ಒಂದು 32 ಹುಡುಗರು ಇತ್ತಪ್ಪ ಅಂತಂದ್ರೆ 8ನೇ ಕ್ಲಾಸ್ ಇಲ್ಲೇ ಮಾಡ್ಬೇಕಂತ ಆದೈತಿ. ಪ್ರತಿ ವರ್ಷ 40, 35, 40 ಹುಡುಗರು ಹಿಂಗೆ ಬಿಡ್ತಾ ಇದೀವಿ. ನೀವೇನಾರ ಆತರ ಮಾಡಿಕೊಟ್ಟಿದ್ದೆ ಆತಪ್ಪ ಅಂತಂದ್ರೆ ಇಲ್ಲಿ ಒಂದು 8th ಆಗಿ ಕೊನೆ ಮತ್ತೆ ಹೈಸ್ಕೂಲ್ ಆಗುತ್ತೆ. ಅದಕ್ಕ ಆ ನಿಟ್ಟಿನಲ್ಲಿ ನಮ್ಮ ತಾಂಡ, ನಾನು ಪದೇ ಹೇಳ್ತೀನಿ ನೋಡ್ರಿ, ಇಲ್ಲಿ ಅದು ಯಾವ್ದ್ರಿ ನಿಮ್ ಆಶಾಳ ತಾಂಡದವರು. ನಾನು ಇಲ್ಲೇ ಅದ ನಮ್ಮ ತಾಂಡದ 3-4 ಜನ ಅದಾರ. PW ಇದ್ರ ಕೆಲಸ ಮಾಡ್ತಾರೆ, ಇಂಜಿನಿಯರ್ ಅದಾರೆ, ಎಲ್ಲರೂ ಅದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಂಡ ಜನ ಮುಂದಾಗಬೇಕನ್ನೋ ನನ್ನ ಆಸೆ. ಆತರ ಆಗಬೇಕು ನಮ್ಮ ಮಕ್ಕಳೆಲ್ಲ. ಅದಕ್ಕೆ ಇಲ್ಲಿ ಇರ್ತಕ್ಕಂತ ಶಿಕ್ಷಕರನ್ನ ಒಳ್ಳೆ ಜ್ಞಾನ ಇರ್ತಕ್ಕಂಥ ಬಳಸ್ಕೊಂಡು ಉಪಯೋಗ ತಗೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳು ಸಹಿತ ತಾವೆಲ್ಲರೂ ಪಾಲಕರು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ವಿಷಯವನ್ನ ನೀಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದ್ಸಿನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.